ಬಲ್ಡೋಟ ಕಾರ್ಖಾನೆಯನ್ನು ವಿರೋಧಿಸಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಒಕ್ಕೂರಿನಿಂದ ನಮ್ಮ ಪೂಜ್ಯರನ್ನ ಕರೆಸಿ ಗೌರ್ಮಠದ ಪೂಜ್ಯರು ಕೂಡ ಭಾಗಿಯಾಗಿ ದೊಡ್ಡ ಆಂದೋಲನವನ್ನು ಹಿಂದೆ ನಾವು ಮಾಡಿದ್ದೇವೆ. ಅದು ಯಶಸ್ಸು ಕೂಡ ಆಗಿದೆ. ಅದನ್ನು ನಾವೆಲ್ಲ ಜನಪ್ರತಿನಿಧಿಗಳು, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪಕ್ಷದ ನಾಯಕರು ಪಕ್ಷಾತೀತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರನ್ನು ಭೇಟಿ ಮಾಡಿ ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ಇವತ್ತು ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಅಣ್ಣವರು ಇರ್ಬೋದು, ಎಲ್ಲರನ್ನೂ ಎಲ್ಲ ಪಕ್ಷದ ಮುಖಂಡರು ನಾವು ಭೇಟಿ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಚೀಫ್ ಸೆಕ್ರೆಟರಿ ಅವರಿಗೆ ಅಲ್ಲೇ ಸೂಚನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಈ ಕಾರ್ಖಾನೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿ ಅಲ್ಲಿಗೆ ಅದನ್ನು ಸ್ಥಗಿತಗೊಳಿಸಬೇಕಂತೇಳಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಹೇಳಿ ಜಿಲ್ಲಾಧಿಕಾರಿಗಳಿಗೂ ಫೋನ್ ಮುಖಾಂತರ ಮಾತನಾಡಿದ್ದು ನಿಮ್ಮೆಲ್ಲ ಪತ್ರಿಕೆ ಮಾಧ್ಯಮಗಳಲ್ಲಿ ನಾವು ನೋಡಿ ನಾವು ಎದುರಿಗಿದ್ದು. ಹಾಗಾಗಿ ಇವತ್ತು ತಮ್ಮ ದೂರದೃಷ್ಟಿಕೋನ ಏನಿದೆ, ಉದ್ದೇಶ ಏನಿದೆ, ಎಲ್ಲರ ಜವಾಬ್ದಾರಿ ಇದೆ. ಕೇವಲ ಯಾರೊಬ್ಬರ ಜವಾಬ್ದಾರಿ ಅಲ್ಲ, ಎಲ್ಲರ ಜವಾಬ್ದಾರಿ. ಈ ಒಂದು ಕಾರ್ಖಾನೆ ಇಲ್ಲಿ ಆದರೆ ಅದರ ದುಷ್ಪರಿಣಾಮಗಳ ಬಗ್ಗೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತದೆ ಅಂತೇಳಿ ಇವತ್ತು ಶುದ್ಧವಾದ ಗಾಳಿ, ಶುದ್ಧವಾದ ಕುಡಿಯ ನೀರು, ಶುದ್ಧವಾದ ಮಣ್ಣು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಈಗಾಗಲೇ ಹೋರಾಟವನ್ನು ಮಾಡಿ ಹಿಂದೆ ನಾನು ಕೂಡ ಒಂದು ಸಭೆ ಸೇರಿ ಬರ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಇವತ್ತು ನಮಗೆ ಈ ಚುನಾವಣೆ ಕೆಎಂಎಫ್ ಚುನಾವಣೆ ಕ್ಯಾಂಡಿಡೇಟ್ ಫೈನಲ್ ಮಾಡೋದ್ರಿಂದ ಅವತ್ತು ನಾನು ಬರ್ಲಿಕ್ಕಾಗಲಿಲ್ಲ. ನಿಮ್ಮೆಲ್ಲರಲ್ಲಿ ವಿಷಾದವನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ಈ ನಾನಾ ಒತ್ತಡಗಳಿಂದ ಈ ತರ ಆಗಿದೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಅವತ್ತು ಬರಲಿಲ್ಲ, ಇವತ್ತು ಎಷ್ಟಕ್ಕಿಂತ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಇವತ್ತು ನಿಮ್ಮ ಈ ನಿನ್ನೆ 3-4 ದಿನದಲ್ಲಿ ನಡೆದಂತ ಘಟನೆ, ಜಾನುವಾರುಗಳಿಗೆ ಕುಡಿಯ ನೀರಿಗೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥದ್ದು, ಇವತ್ತು ಮೊನ್ನೆ ನಡೆದಂತ ಗಲಭೆ ಇರ್ಬೋದು, ಇವತ್ತು ರೈತರು ಮಾಡತಕ್ಕಂಥದ್ದು ಇರ್ಬೋದು, ಕಾರ್ಖಾನೆಯವರು ಮಾಡಿರ್ತಕ್ಕಂಥದ್ದು ಇರ್ಬೋದು. ಈಗಾಗಲೇ 2 ಎಫ್ಐಆರ್ ಕೂಡ ಆಗಿದೆ ಅಂತೇಳಿ ನಾನು ಕೇಳಿದೆ. ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಕರೆದು ಮಾತನಾಡಿದ್ದೇನೆ. ಅದಕ್ಕೆ ಏನು ಜಾನುವಾರುಗಳಿಗೆ, ದನಕರುಗಳಿಗೆ, ಕುರಿಗಳಿಗೆ ಕುಡಿಯ ನೀರಿಗೆ ಅವಶ್ಯಕ ಇರೋದ್ರಿಂದ ಅದಕ್ಕೇನಾದರೂ ಮಾತಾಡಿ ಅಂತೇಳಿ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೆ. ಬಹುಶಃ ನಿಮ್ಮನ್ನು ಕೂಡ ಅವ್ರು ಮೀಟ್ ಆಗಿರ್ಬೋದು, ನಿಮ್ಮ ಜಿಲ್ಲಾಧಿಕಾರಿ ಆಗಿಲ್ವಾ? ಅವ್ರ ಕಂಪನಿಯವ್ರ ಜೊತೆಗೆ ಮಾತನಾಡಿ ಅದು ಏನಾಗಿದೆ, ಕೋರ್ಟ್ ಹೈಕೋರ್ಟ್ ಇಂದ ಒಂದು ಆದೇಶ ಇದೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ, ನಿಮ್ಗೆ ಗೊತ್ತಿರ್ಬೋದು. ಅಲ್ಲ ಅವ್ರು ಹೇಳಿದ್ದು ಹೇಳ್ತೀನಿ ನಿಮಗೆ, ನಾನು ಫರ್ದರ್ ನೀವು ಚೆಕ್ ಮಾಡ್ಕೇಳ್ರಿ, ಅರ್ಥ ಆಯ್ತಾ? ಆಮೇಲೆ ನೀವು ಚೆಕ್ ಮಾಡ್ಕೇಳ್ರಿ. ಅದರಲ್ಲಿ ನಿನ್ನೆ ಕರೆದು ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೈಕೋರ್ಟ್ನಲ್ಲಿ ಒಂದು ಅವರು ಕೇಸ್ ಹಾಕಿದ್ರು. ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ ಸಂದರ್ಭದಲ್ಲಿ ಅದರಾಗ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ, ಏನು ಇದು ಲ್ಯಾಂಡ್ ಖರೀದಿ ಮಾಡಿರ್ತಕ್ಕಂಥದ್ದು ರೈಟ್ ಇದೆ ಮತ್ತು ಕುಡಿಯ ನೀರಿಗೆ, ಜಾನುವಾರುಗಳಿಗೆ, ದನಕರುಗಳಿಗೆ ಕುಡಿಯ ನೀರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಒಂದು ಲೈನ್ ಹೈಕೋರ್ಟ್ ಇದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ, ಅದು ಇಲ್ಲ, ಆ ಜಾಗ ಅವ್ರದ್ದು ಏನು ಅಕ್ವಿಜೇಷನ್ ಆಗಿದೆ ಅದು ರೈಟ್ ಇದೆ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಇದನ್ನು ತೋರಿಸಲಿಲ್ಲ ಸುಪ್ರೀಂ ಕೋರ್ಟ್ನಲ್ಲಿ. ಹಂಗೆ ಹೇಳಿರ್ತಕ್ಕಂಥ ನಿಮಗೆ ಹೇಳ್ತೀನಿ ಇಷ್ಟು ಮಾಹಿತಿ. ಸೊ ಹಾಗಾಗಿ ಅದೇನೇ ಇರಲಿ, ಈ ನಮ್ಮ ರೈತರಿಗೆ, ಜಾನುವಾರುಗಳಿಗೆ, ದನಕರುಗಳಿಗೆ ಕುಡಿಯ ನೀರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ನಿಮ್ಮ ಪರವಾಗಿ, ರೈತರ ಪರವಾಗಿ ಮನವಿ ಮಾಡಿದ್ದೇನೆ. ಅದನ್ನ ಈಗಾಗಲೇ ಇದು ನಡೆದು ಘಟನೆ 3 ವರ್ಷ, ಬಹುಶಃ 6 ತಿಂಗಳಾಗಿದೆ. 3 ವರ್ಷ 6 ತಿಂಗಳ. ಅದನ್ನ ನಾವು ಕಡಿಮೆ ದಿನದಾಗ ಬಗೆಹರಿಸಬೇಕಂದ್ರೆ ಆಗಲ್ಲ. ನಾನು ಶಾಶ್ವತವಾದಂತ ಪರಿಹಾರ ಮಾಡಿಕೊಡ್ಬೇಕಂತೇಳಿ ಜಿಲ್ಲಾಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ಮತ್ತು ನಿಮ್ಮ ಹೋರಾಟಕ್ಕೆ ನೀವೇನು ಹೋರಾಟ ಮಾಡ್ತಾ ಇದ್ದೀರಿ, ಸಂಪೂರ್ಣವಾದಂತ ಸಹಕಾರ ನಮ್ಮದು, ಸಂಸದರು, ಮಾಜಿ ಸಂಸದರು, ಎಲ್ಲರ ಜವಾಬ್ದಾರಿ ಇದು ಕೇವಲ ಯಾರಿಗೋ ಒಬ್ಬರಿಗಲ್ಲ. ಮುಂದಿನ ಪೀಳಿಗೆಗೆ, ಮುಂದಿನ ಇವತ್ತು ಆರೋಗ್ಯಕ್ಕೆ
ನಾವೆಲ್ಲರೂ ಈ ಹೋರಾಟವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನೀವೇನು ಇವತ್ತು ಸೇರಿದಿರಿ, ನೀವು ಮುಂದೆ ಬರೀತಾ ಇದ್ರೆ ಅದರ ಜೊತೆಗೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾವು ಯಾವಾಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು DCM ಅವರು ಫ್ರೀ ಸಿಗ್ತಾರೆ ಇದನ್ನ ನಾವು ಅವ್ರ ಗಮನಕ್ಕೆ ತರ್ತಾನೆ ಇದೀವಿ, ಜ್ಞಾಪಕ ಇರಲಿ ಅಂತ ಹೇಳಿ ನಾವು ಸಂಪೂರ್ಣವಾಗಿ ಅವರಿಗೆ ಒತ್ತಡವನ್ನು ಇರ್ತಕ್ಕಂಥ ಕೆಲಸ ಮಾಡಿದ್ವಿ. ಮೊನ್ನೆ ನಮ್ಮ ಹೊಸಪೇಟೆ ಕಾರ್ಯಕ್ರಮದಲ್ಲಿ ಅವರಿಗೆ ತೋರಿಸಿದೀನಿ ಕೂಡ, ಗಾಡಿಯಲ್ಲಿ ಇಷ್ಟ ಹತ್ರ ಇದೆ, ನಮಗೆ ಕಂಪನಿ ನಗರಕ್ಕೆ ಹತ್ರ ಇದೆ ಅಂತ ಹೇಳಿ ಕೂಡ ನಾನು ತೋರಿಸಿದ್ದೀನಿ ಗಾಡಿಯಲ್ಲಿ. ಸೊ ಅವರು ಕೂಡ ಅದನ್ನ ಪೂರಕವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಚಿಂತನೆಯನ್ನು ಮಾಡಿರ್ತಕ್ಕಂಥ ಉದ್ದೇಶ ಇರೋದ್ರಿಂದ ಇನ್ನು ಮತ್ತೆ ನೀವು ಮುಂದಿನ ಕ್ರಮವನ್ನ ಏನು ವಹಿಸ್ತೀರಿ ಅದರ ಜೊತೆಗೆ ಇರ್ತೀವಿ ಅಂತ ಹೇಳಿ ಮತ್ತು ಎಲ್ಲರಿಗೂ ಹೊಲಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ.